So here we have few questions related to matrices. First question is, if A equals to Aij m by n is a square matrix, if ನಾಲ್ಕು ಆಪ್ಷನ್ಸ್ ಇದೆ. if m is less than n, m is greater than n, m equal to n, none of these ಅಂತ. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಯಾವಾಗ ಆಗುತ್ತೆ ಅಂತಂದ್ರೆ when the number of rows is equal to number of columns. Therefore m should be equal to n. So option C correct. Which of the given values of x and y make the following pair of matrices equal ಅಂತ ಇದೆ. ಸೊ ಯಾವಾಗ ಇವೆರಡನ್ನು ಈಕ್ವಲ್ ಆಗ್ತವೆ, ಯಾವಾಗ x equal to -1/3 ಮತ್ತು y equal to 7 ಇರಬೇಕಾ, ಅಥವಾ ಅದು ಆ ರೀತಿಯ ಒಂದು ಪೇರನ್ನು ಫೈಂಡ್ ಮಾಡಕ್ಕೆ ಸಾಧ್ಯ ಇಲ್ವಾ, ಅಥವಾ y equal to 7 ಇರಬೇಕು, x equal to -2/3 ಇರಬೇಕಾ, ಅಥವಾ x equal to -1/3 ಮತ್ತು y equal to -2/3 ಇರಬೇಕಾ. ಲೆಟ್ ಅಸ್ ಇಮ್ಯಾಜಿನ್ ದಟ್ ದೀಸ್ ಟೂ ಮ್ಯಾಟ್ರಿಸಸ್ ಆರ್ ಈಕ್ವಲ್ ಆಗೋದಾದ್ರೆ 3x + 7 ಈ 0ಗೆ ಈಕ್ವಲ್ ಆಗಿರ್ಬೇಕು, ಯಾಕಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳು ಈಕ್ವಲ್ ಆಗಿದೆ ಅಂತಂದ್ರೆ ಈಕ್ವಲ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ 3x + 7 ವಿಲ್ ಬಿ ಈಕ್ವಲ್ ಟು 0. ಹಾಗಾದ್ರೆ x equal to ಏನು ಬರುತ್ತೆ ಅಂದ್ರೆ 7 ಈ ಕಡೆ ಬಂದ್ರೆ -7, 3 ಈ ಕಡೆ ಬಂದ್ರೆ /3 ಆಗುತ್ತೆ. ಸೊ x ವ್ಯಾಲ್ಯೂ ಏನಾಗಬೇಕು, -7/3 ಆಗಬೇಕು. -7/3 ಇಲ್ಲೆಲ್ಲೂ ಇಲ್ಲ. therefore ಆಪ್ಷನ್ ಎ ರಾಂಗು, ಆಪ್ಷನ್ ಸಿ ರಾಂಗು, ಆಪ್ಷನ್ ಡಿ ಕೂಡ ರಾಂಗು. ಸೊ ಇದೊಂದರಿಂದನೇ ನಮಗೆ ಏನಾಯ್ತು ಅಂತಂದ್ರೆ ಸೊಲ್ಯೂಷನ್ ಗೊತ್ತಾಯ್ತು. ಅಥವಾ ಅಲ್ಲಿ ಕೊಟ್ಟಿರೋ ಪ್ರಿಂಟ್ ಏನಾದರೂ ಮಿಸ್ಟೇಕ್ ಆಗಿದೆ ಅಂತ ಅನ್ಕೊಂಡ್ರೆ, ಒಂದು ನಿಮಿಷ, ಇಲ್ಲ ಕರೆಕ್ಟ್ ಆಗಿದೆ. x equal to ಏನು ಬರ್ಬೇಕು, ಆಕ್ಚುಲಿ -7/3 ಬರಬೇಕು. ಎಲ್ಲಿದೆ x equal to -7/3? ಎಲ್ಲೂ ಇಲ್ಲ. ಹಾಗಾಗಿ ಆಪ್ಷನ್ ಎ ಕೂಡ ರಾಂಗು, ಆಪ್ಷನ್ ಸಿ ಕೂಡ ರಾಂಗು, ಆಪ್ಷನ್ ಡಿ ಕೂಡ ರಾಂಗು. ಸೊ ಇನ್ನೂ ಒಂದು ರೀತಿ ಹೇಳೋದಾದ್ರೆ ಇಲ್ಲೊಂದು ವ್ಯಾಲ್ಯೂ ಇದೆ 2 - 3x. ಇದು ಯಾವುದಕ್ಕೆ ಈಕ್ವಲ್ ಆಗಬೇಕು ಅಂತಂದ್ರೆ ಇಟ್ ಶುಡ್ ಬಿ ಈಕ್ವಲ್ ಟು 4ಗೆ ಈಕ್ವಲ್ ಆಗಬೇಕು. 3x ಈ ಕಡೆ ತಗೊಳ್ಳೋಣ, 4 ಈ ಕಡೆ ತಗೊಳ್ಳೋಣ. 2 - 4 ಈಕ್ವಲ್ ಟು ಇದು ಈ ಕಡೆ ಬಂದ್ರೆ 3x ಆಯ್ತು. ಸೊ 2 - 4 ಏನು ಬಂತು, -2 ಬಂತು. ಇಟ್ ಈಸ್ ಈಕ್ವಲ್ ಟು 3x. 3 ತಗೊಳ್ಳೋದು ಕೆಳಗಡೆ ತಗೊಂಡ್ರಿ -2/3 ಆಯ್ತು. ಸೊ ಎರಡು ವ್ಯಾಲ್ಯೂಸ್ ಬಂತು. x equal to -2/3 ಬಂತು, ಇಲ್ಲಿ x equal to -7/3 ಬಂತು. ಸೊ ಒಂದು ಸೊಲ್ಯೂಷನ್ಗೆ ಇಲ್ಲಿ ಈ ರೀತಿ, ಒಂದು ಮ್ಯಾಟ್ರಿಕ್ಸ್ಗೆ ಈ ರೀತಿ ಎರಡೆರಡು ಎಕ್ಸ್ ವ್ಯಾಲ್ಯೂಗಳು ಬರೋಕ್ಕೆ ಸಾಧ್ಯ ಇಲ್ಲ. ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿದ್ರೆ ಅಲ್ಲಿ ಬರ್ಬೋದಾಗಿತ್ತು, ಆದರೆ ಇಲ್ಲಿರೋದು ಲೀನಿಯರ್. x equal to -7/3 ಈ ಎಲಿಮೆಂಟ್ ಅನ್ನ ಸ್ಯಾಟಿಸ್ಫೈ ಮಾಡಿದ್ರೆ x equal to -2/3 ಈ ಎಲಿಮೆಂಟ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಒಂದೇ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಈ ರೀತಿ ಏನಂದ್ರೆ ಎರಡೆರಡು ಎಕ್ಸ್ ವ್ಯಾಲ್ಯೂಗಳು ಇರೋದಕ್ಕೆ ಮತ್ತು ಲೀನಿಯರ್ ಆಗಿದ್ದಾಗ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಈ ರೀತಿ ಒಂದು ಪೇರನ್ನ ಫೈಂಡ್ ಮಾಡಕ್ಕೆ ಸಾಧ್ಯ ಇಲ್ಲ. therefore it is not possible to find such pair of values for x and y ಅಂತ ಹೇಳ್ತೀವಿ. Next question is the number of all possible matrices of order 3/3 with each entry 0 or 1. ಸೊ ಒಂದು ಮ್ಯಾಟ್ರಿಕ್ಸ್ ಇದೆ, ಅದರ ಆರ್ಡರ್ ಎಷ್ಟು ಅಂತಂದ್ರೆ 3/3. 3/3 ಮ್ಯಾಟ್ರಿಕ್ಸ್ ಅಂತಂದ್ರೆ ಇಟ್ ವಿಲ್ ಹ್ಯಾವ್ 9 ಎಲಿಮೆಂಟ್ಸ್. ಫಾರ್ ಎಕ್ಸಾಂಪಲ್ ಇದು ಫಸ್ಟ್ ಎಲಿಮೆಂಟ್ ಅನ್ಕೊಳ್ರಿ, A11, A12, A13, A21, A22, A23, A31, A32, A33. This is the matrix and the order is 3/3. ಇಲ್ಲಿ ಎಲಿಮೆಂಟ್ಗಳು ಯಾವ್ಯಾವ ಎಲಿಮೆಂಟ್ಗಳು ಬರಬಹುದು ಅಂತಂದ್ರೆ ಐದರ್ 0 or 1. ಹಾಗಾಗಿ ಇಲ್ಲಿ ಫಸ್ಟ್ ಬಾಕ್ಸ್ಗೆ ಎಷ್ಟು ಚಾಯ್ಸಸ್ ಇದೆ ಅಂತಂದ್ರೆ ಇಟ್ ಹ್ಯಾಸ್ 2 ಚಾಯ್ಸಸ್. ಸೆಕೆಂಡ್ ಬಾಕ್ಸ್ ಅಲ್ಲೂ ಕೂಡ ಯಾವ್ಯಾವ ಎಲಿಮೆಂಟ್ ಬರೋದು ಐದರ್ 0 or 1. ಥರ್ಡ್ ಎಲಿಮೆಂಟು 0. ಈ ರೀತಿ ಪ್ರತಿಯೊಂದು ಎಲಿಮೆಂಟು ಕೂಡ ಎಷ್ಟು ಚಾಯ್ಸಸ್ ಇದೆ ಅಂತಂದ್ರೆ ಇಟ್ ಹ್ಯಾಸ್ 2 ಚಾಯ್ಸ್. ನೋಡಿ ಇಲ್ಲಿ ಬರಿತಾ ಇರೋದು ನಾನು 2 ಅನ್ನೋದು ಎಲಿಮೆಂಟ್ ಅಲ್ಲ, 2 ಅನ್ನೋದು ಒಂದು ಚಾಯ್ಸ್. ಅಂದ್ರೆ ಮ್ಯಾಟ್ರಿಕ್ಸ್ಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ 0 0 0 0 0 0 0 0 0. ಇದು ಒಂದು ಮ್ಯಾಟ್ರಿಕ್ಸ್. ಒಂದು ಎಲಿಮೆಂಟ್ ಚೇಂಜ್ ಮಾಡಿದೆ ಅಂತ ಅಂದ್ಕೊಳ್ರಿ, ಇಲ್ಲಿ 0 ಬದಲಿಗೆ 1, 0 or 1 ಅಂತಿದೆಯಲ್ಲ, ಇದನ್ನ 1 ಅಂತ ಚೇಂಜ್ ಮಾಡಿ ಎಲ್ಲ ಎಲಿಮೆಂಟ್ಗಳನ್ನ 0ನೇ ಹಾಕಿದೆ ಅಂತ ಅನ್ಕೊಳ್ರಿ. ಇದು ಇನ್ನೊಂದು ಮ್ಯಾಟ್ರಿಕ್ಸ್. ಇನ್ನು ಈ ಎಲಿಮೆಂಟ್ ಬದಲಿಗೆ 1 ಹಾಕಿದ್ರೆ ಮತ್ತೊಂದು ಮ್ಯಾಟ್ರಿಕ್ಸ್, ಈ ಎಲಿಮೆಂಟ್ ಬದಲಿಗೆ 1 ಹಾಕಿದ್ರೆ ಮತ್ತೊಂದು ಮ್ಯಾಟ್ರಿಕ್ಸ್, ಇಲ್ಲಿ 0 ಇಲ್ಲಿ 1 ಹಾಕಿದ್ರೆ ಮತ್ತೊಂದು ಮ್ಯಾಟ್ರಿಕ್ಸ್. ಈ ರೀತಿ
0 1 1 0 ಈ ರೀತಿ ಎಲಿಮೆಂಟ್ಗಳನ್ನ ಆಲ್ಟರ್ನೇಟ್ ಆಗಿ ಅಥವಾ ಎಲ್ಲ ಪಾಸಿಬಲ್ ಕಾಂಬಿನೇಷನ್ಸ್ನ ಹಾಕಿ ನೋಡಿದ್ರೆ ಎಷ್ಟು ಪಾಸಿಬಲ್ ಮ್ಯಾಟ್ರಿಸಸ್ ಬರ್ಬೋದು ಅಂತ ಇಲ್ಲಿ ಕ್ವಶನ್ ಇರೋದು. ಹಾಗಾಗಿ ಇಲ್ಲಿ ಬರ್ದಿರ್ತಕ್ಕಂಥ 2 ಅನ್ನೋದು ಎಲಿಮೆಂಟ್ ಅಲ್ಲ. ಈ 2 ಅನ್ನೋದು ಏನು ಹೇಳ್ತದೆ ಅಂತಂದ್ರೆ ದೇರ್ ಆರ್ 2 ಪಾಸಿಬಲ್ ವೇಸ್ ಟು ಫಿಲ್ ದಿಸ್ ಪ್ಲೇಸ್. ಯಾವ್ಯಾವ ಎಲಿಮೆಂಟ್ ಇಂದ ಫಿಲ್ ಮಾಡ್ಬೋದು? ಐದರ್ ವಿತ್ 0 ಆರ್ ವಿತ್ 1. ಸೊ ಇಲ್ಲೂ ಅಷ್ಟೇನೆ 2 ಪಾಸಿಬಲ್ ವೇಸ್, 0 ಇಂದ ಫಿಲ್ ಮಾಡ್ಬೋದು ಅಥವಾ 1 ಇಂದ ಫಿಲ್ ಮಾಡ್ಬೋದು ಅಂತ. ಅದೇ ರೀತಿ ಎಲ್ಲಾ ಪ್ಲೇಸ್ ಅಲ್ಲೂ ಕೂಡ ಎಷ್ಟು ಪಾಸಿಬಿಲಿಟೀಸ್ ಇದೆ ಅಂತಂದ್ರೆ 2 ಪಾಸಿಬಿಲಿಟೀಸ್ ಇದೆ. ಸೊ ಪ್ರತಿಯೊಂದು ಕೂಡ ಇಂಡಿಪೆಂಡೆಂಟ್. ಸೊ ಇಲ್ಲಿ ಅಂದ್ರೆ ಇಲ್ಲಿ 0 ಫಿಲ್ ಮಾಡಿದ್ರೆ ಒಂದು ಹೊಸ ಮ್ಯಾಟ್ರಿಕ್ಸ್ ಬಂತು, 1 ಫಿಲ್ ಮಾಡಿದ್ರೆ ಮತ್ತೊಂದು ಮ್ಯಾಟ್ರಿಕ್ಸ್ ಬಂತು. ಇಲ್ಲಿ 0 ಫಿಲ್ ಮಾಡಿದ್ರೆ ಒಂದು ಹೊಸ ಮ್ಯಾಟ್ರಿಕ್ಸ್, 1 ಫಿಲ್ ಮಾಡಿದ್ರೆ ಮತ್ತೊಂದು ಮ್ಯಾಟ್ರಿಕ್ಸ್. ಈ ರೀತಿ ಒಂದಕ್ಕೊಂದು ಡಿಪೆಂಡ್ ಆಗಿರೋದ್ರಿಂದ ಇದನ್ನ ಬೈ ಯೂಸಿಂಗ್ ಕಾಂಬಿನೇಷನ್. ಸೊ ಕಾಂಬಿನೇಷನ್ ನಲ್ಲಿ ಇದನ್ನ ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಷ್ಟು ಪಾಸಿಬಲ್ ವೇಸ್ ನಲ್ಲಿ ನಾವು ಇದನ್ನ ಫಿಲ್ ಮಾಡ್ಬೋದು ಅಂದ್ರೆ 2 to the power of ಎಷ್ಟಿದೆ ನೋಡಿ, 1 2 3 4 5 6 7 8 9 2 to the power of 9 ಪಾಸಿಬಲ್ ವೇಸ್ ಅಲ್ಲಿ 0 ಮತ್ತು 1 ಅನ್ನ ಈ ಮ್ಯಾಟ್ರಿಕ್ಸ್ ಅಲ್ಲಿ ಫಿಲ್ ಮಾಡಬಹುದು. ಹಾಗಾದ್ರೆ 2 to the power of 9 ಅಂದ್ರೆ ಎಷ್ಟು? ಸೊ 2 to the power of 9 ಅಂತಂದ್ರೆ 512. 2 to the power of 9 ಅಂದ್ರೆ ಬೇಕಿದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. 2 2s are 4, 4 2s are 8, 2 2s are 4, 4 2s are 8, 8 2s are 16, 16 2s are 32, 32 2s are ಇದೆಷ್ಟೇ ಇರ್ತಿದ್ದು 64. 2 to the power of 5 ಅಂತಂದ್ರೆ 32. ಹೌದಾ? ಇಲ್ಲಿ 2 to the power of 9 ಬೇಕಲ್ಲ. 2 to the power of 9 ಅಂತಂದ್ರೆ ಅಲ್ಲಿಗೆ 2 to the power of 4 ನ ಮಲ್ಟಿಪ್ಲೈ ಮಾಡಿ. 2 to the power of 4 ಅಂತಂದ್ರೆ 16. ಸೊ 32 ಇಂಟು 16. ಸೊ 32 ಇಂಟು 16 ಮಲ್ಟಿಪ್ಲೈ ಮಾಡಿದ್ರೆ 16 32, 16 48 3 51. therefore we will get 512 ಪಾಸಿಬಲ್ ಮ್ಯಾಟ್ರಿಸಸ್. ಸೊ ಎಲ್ಲ ಪಾಸಿಬಲ್ ಮ್ಯಾಟ್ರಿಸಸ್ ಇಷ್ಟಿರ್ತವೆ ಅಂತಂದ್ರೆ 512 ಇರ್ತವೆ.